ಒಂದು ಕಡೆ ನಾನು 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಟಿದ್ದೀನಿ. ಇವತ್ತು ಅದು 90 ಲಕ್ಷ ಆಗಿದೆ. ಅಂಡ್ ಈ ಲ್ಯಾಂಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಫಾರ್ಮ್ ಲ್ಯಾಂಡ್ಸ್ ಅಂಡ್ ಫ್ಯೂಚರ್ ಪ್ಲಾನಿಂಗ್ ತುಂಬಾ ಅದ್ಭುತವಾಗಿದೆ ಇದು. ಫಸ್ಟ್ 50 ಕಸ್ಟಮರ್ಸ್ಗೆ ಯಾರು ಬುಕ್ಕಿಂಗ್ ಮಾಡ್ಕೊಳ್ತಾರೋ ಅವ್ರಿಗೆ ಕಾಟೇಜ್ಗಳು ಕೊಡ್ತೀವಿ. ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ನಿಮಗೆ ನೋಡಿ ಪ್ಲಾಂಟ್ಸ್ಗಳು ಹಾಕೊಂಡ್ ಕೊಡ್ತೀವಿ. ನಿಜವಾಗ್ಲೂ ಭೂಮಿ ಮೇಲೆ ಹಾಕಿದ್ರೆ ಖಂಡಿತ ನಮಗೆ ಲಾಸ್ ಇಲ್ಲ ಸರ್. ವೈಟ್ ಸ್ಯಾಂಡಲ್ ಸರ್, ಇದು ಲೆಮನ್ ಗಿಡ ಸರ್, ಮ್ಯಾಂಗೋ ಟ್ರೀಸ್, ಗರ್ ವುಡ್ ಸರ್, ಈಗ ರೋಸ್ ವುಡ್. ನಾವು ಕಸ್ಟಮರ್ಗೆ ಒಂದು ಫ್ಲಾಟ್ ಅಲ್ಲಿ ರೆಕಮೆಂಡ್ ಎಲ್ಲ 5 to 10 ಗಿಡ ಕೊಡ್ತಾ ಇದೀವಿ. ಇಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ನಿಮಗೆ ಕಾಟೇಜ್ ಬರುತ್ತೆ. ಕಾಟೇಜ್ ನೀವು ಬಂದು ಕಾಟೇಜ್ ಬರುತ್ತೆ, ಮುಂದೆ ಕಾರ್ ಪಾರ್ಕಿಂಗ್ ಮಾಡ್ಕೊಡ್ತೀವಿ, ಲಾನ್ ಮಾಡ್ಕೊಡ್ತೀವಿ. ನೋಡ್ತಾ ಇರ್ಬೋದು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ. ಅಂಡ್ ಅಲ್ಲಿ ನೋಡಿ ಅಲ್ಲೂ ಕೂಡ ಆಟ ಆಡ್ತಾ ಇದಾರೆ ಸರ್ ಎಲ್ಲ. ಹೌದು. ಈಗ ವಿಸಿಟಿಂಗ್ ಮಾಡೋರಿಗೆ ವಿಸಿಟಿಂಗ್ಸ್ ಕೂಡ ಫ್ರೀ ಇರುತ್ತೆ ಸರ್. ಈಗ ಲ್ಯಾಂಡ್ ಪರ್ಚೇಸ್ ಮಾಡೋರಿಗೆ ಲೈಫ್ ಟೈಮು ಮೇಂಟೆನೆನ್ಸ್ ಕಾಸ್ಟ್ ಫ್ರೀ ಇರುತ್ತೆ ಸರ್. ಮಂತ್ಲಿ ಇನ್ಕಮ್ ಇದೆ, 3 months ಒಂದು ಇನ್ಕಮ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ನೀವು ಸಹ ತುಂಬಾ ಲೇಔಟ್ ವಿಡಿಯೋಸ್ ಎಲ್ಲ ನಮ್ಮ ಚಾನಲ್ ಅಲ್ಲಿ ನೋಡಿರಬಹುದು. ಅದೇ ರೀತಿ ಅಶೋಕ ರಿಯಾಲಿಟೀಸ್ ನ ಲೇಔಟ್ ವಿಡಿಯೋಸ್ ಎಲ್ಲ ನೋಡಿದ್ರಿ. ಆದ್ರೆ ತುಂಬಾ ಜನರ ಡಿಮಾಂಡ್ ಇತ್ತು, ಸರ್ ಫಾರ್ಮ್ ಲ್ಯಾಂಡ್ ಬಗ್ಗೆ ಸಹ ಮಾಹಿತಿ ಕೊಡಿ, ನಮಗೂ ಅದರಲ್ಲೂ ಸಹ ಇಂಟ್ರೆಸ್ಟ್ ಇದೆ ಅಂತ. ಅದಕ್ಕಾಗಿ ಇವತ್ತು ಮತ್ತೆ ನಾವು ಬಂದಿದ್ದೇವೆ ಅಶೋಕ ರಿಯಾಲಿಟೀಸ್ ಕಡೆಯಿಂದ ತುಂಬಾನೇ ಬೆಸ್ಟ್ ಆಗಿರುವಂತಹ ಫಾರ್ಮ್ ಲ್ಯಾಂಡ್ ಅನ್ನ ನೋಡೋಕೆ. ಹಾಗೂ ಇಲ್ಲಿನ ಸರ್ ಸಹಿತ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ನಾನು ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಅಂತ ರಘು ಮಾತಾಡ್ತಾ ಇರೋದು. ಈಗ ಹೊಸ ಲ್ಯಾಂಡ್ ಮೀನ್ಸ್ ಹೊಸ ಕಾನ್ಸೆಪ್ಟಲ್ಲಿ ಇವಾಗ ನಾವು ನಿಮ್ಮ ಕಣ್ಮುಂದೆ ತರ್ತಾ ಇದ್ದೀವಿ. ಅಂಡ್ ಈ ಲ್ಯಾಂಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಫಾರ್ಮ್ ಲ್ಯಾಂಡ್ಸ್. ಅಂದ್ರೆ ನೀವು ಇನ್ ಕೇಸ್ ಯಾವ ಥರ ಅಂದರೆ ಈಗ ಎಲ್ಲರೂ ರೆಸಾರ್ಟ್ಗೆ ಹೋಗ್ತಿರಲ್ಲ, ಈಗ ಬೆಂಗಳೂರು ಜಂಜಾಟ ಇರುತ್ತೆ, ತುಂಬ ಜಂಜಾಟ ಮೀನ್ಸ್ ಎಲ್ಲ ಟ್ರಾಫಿಕ್ಸ್ ಆಗಿರ್ಬೋದು, ಮತ್ತೆ ಪ್ರೆಷರ್ಗಳು, ವರ್ಕ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ವೀಕೆಂಡ್ಸ್ಗಳಲ್ಲಿ ಅವರೆಲ್ಲರೂ ಸ್ವಲ್ಪ ಔಟಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದೇ ಜಸ್ಟ್ ಇದೊಂದು 100-120 ಕಿಲೋಮೀಟರ್ ಆಗುತ್ತೆ ಈ ಲ್ಯಾಂಡ್ ಬೆಂಗಳೂರಿಂದ ಸರ್. ಎಕ್ಸಾಕ್ಟ್ ಸಿಟಿಯಿಂದ ಅಂತಲ್ಲ, ಬೆಂಗಳೂರು ಸಿಟಿಯಿಂದ ಮೇನ್ ಮೆಜೆಸ್ಟಿಕ್ 120 ಕಿಲೋಮೀಟರ್ ಆಗುತ್ತೆ ಇದಕ್ಕೆ. ಅಂಡ್ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಹೋಗ್ಲಿಕ್ಕೆ ಒಂದು 2 hours ಅನ್ಕೊಳ್ಳಿ ಸರ್ ಜರ್ನಿ. ಮಾರ್ನಿಂಗ್ 6 o'clock ಬಿಟ್ರೆ ಇನ್ನು ಆರಾಮಾಗಿ 6 o'clock ಬಂದ್ರೆ 8 o'clock ಇಲ್ಲಿ ಬರ್ತಾರೆ. ನಿಮ್ದೇ ಆದಂತಹ ಒಂದು ಓನ್ ಹೌಸ್ ಅಲ್ಲಿ ಇರೋ ತರ ಫೀಲ್ ಆಗುತ್ತೆ. ನಿಮ್ದೇ ಆದಂತ ಔಟರ್ ಅಲ್ಲಿ ಇರೋ ತರ ಫೀಲ್ ಆಗುತ್ತೆ. ಫಾರ್ಮ್ ಹೌಸ್ ಕಟ್ಟಿಸಬಹುದಾ ಸರ್ ಇಲ್ಲಿ? ಅವ್ರದೇ ಫಾರ್ಮ್ ಹೌಸ್. ಓಕೆ, ನೀವೇ ಕಟ್ಟಿಸ್ಕೊಡ್ತೀರಾ ಅಥವಾ ಯಾವ ತರ ಸರ್? ಸರ್ ಫಸ್ಟ್ 50 ಕಸ್ಟಮರ್ಸ್ಗೆ ಯಾರು ಇದು ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ನಮ್ಮ ಕಡೆಯಿಂದ ಆಫರ್ ಇದೆ ಸರ್. ಓಕೆ, ಫಸ್ಟ್ 50 ಕಸ್ಟಮರ್ಸ್ಗೆ ಯಾರು ಬುಕ್ಕಿಂಗ್ ಮಾಡ್ಕೊಳ್ತಾರೋ ಅವ್ರಿಗೆ ಕಾಟೇಜ್ಗಳು ಕೊಡ್ತೀವಿ. 50 ಕಸ್ಟಮರ್ಸ್ಗಳಿಗೆ ಮಾತ್ರ. ಫಸ್ಟ್ 50 ಕಸ್ಟಮರ್ಸ್ಗೆ ಮಾತ್ರ ಈ ಒಂದು ಆಫರ್ ಇರುತ್ತೆ. ನೀವು ಸದ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಒಂದು ಫಾರ್ಮ್ ಲ್ಯಾಂಡ್ ಯಾವ ತರ ಇದೆ, ಯಾವೆಲ್ಲ ರೀತಿ ಫೆಸಿಲಿಟಿ ಸಿಗ್ತಾ ಇದೆ ಅಂತ ಕಂಪ್ಲೀಟ್ ಮಾಹಿತಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಬಂದು ನಿಮಗೆ ಮಧುಗಿರಿ ಗೌರಿಬಿದನೂರು ಮಿಡಲ್ ಅಲ್ಲೇ ಬರುತ್ತೆ. ಐಡಿಹಳ್ಳಿ ಎಂಬ ಒಂದು ಹೋಬಳಿ, ಅದು ಐಡಿಯಲ್ಲಿ ಹೋಬಳಿಯಲ್ಲಿ ನಾವು ಮಾಡಿರೋದು ಇದು ಲ್ಯಾಂಡ್. ಅಂಡ್ ನಿಮಗೆ ಮಧುಗಿರಿ ತಾಲೂಕಿಗೆ ಸೇರುತ್ತೆ ಸರ್. ಎಸ್, ಬೆಂಗಳೂರು ಸಿಟಿಯಿಂದ ಓನ್ಲಿ 120 ಕಿಲೋಮೀಟರ್ ರೇಂಜ್ ಅಲ್ಲಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸರ್ ಈಗ ಬನ್ನಿ ಸರ್, ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಎಲ್ಲ ಮಾಹಿತಿ ಹೇಳ್ತಾ ಹೋಗ್ತೀರಾ ಸರ್? ಲ್ಯಾಂಡ್ ಬಗ್ಗೆ ಖಂಡಿತ ಹೇಳ್ಕೊಂಡ್ ಕೊಡ್ತೀವಿ. ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದೀರಾ ಸರ್? ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ನಿಮಗೆ ನೋಡಿ ಪ್ಲಾಂಟ್ಸ್ ಗಳು ಹಾಕೊಂಡ್ ಕೊಡ್ತೀವಿ. 40 ಟೈಪ್ಸ್ ಆಫ್ ಪ್ಲಾಂಟ್ಸ್, ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅಂಡ್ ಮತ್ತೆ ವುಡ್ ಕೂಡ ಹಾಕೊಂಡ್ ಕೊಡ್ತೀವಿ ಸರ್. ಮರಗಳು ಬಂದ್ರು ನಿಮ್ಗೆ ರೆಡ್ ವುಡ್ ಬರುತ್ತೆ, ರೆಡ್ ಸ್ಯಾಂಡಲ್ ಅಂಡ್ ವೈಟ್ ಸ್ಯಾಂಡಲ್ ಬರುತ್ತೆ, ಅಂಡ್ ರೋಸ್ ವುಡ್ ಬರುತ್ತೆ, ಆಮೇಲೆ ಅಗರ್ ವುಡ್ ಬರುತ್ತೆ ಸರ್. ಇವೆಲ್ಲ ನೀವೇ ಹಾಕೊಡ್ತೀವಿ? ಖಂಡಿತ ನಮ್ಮ ಕಡೆಯಿಂದ ಹಾಕೊಂಡ್ ಕೊಡ್ತೀವಿ ಸರ್. ಓಕೆ, ಇಲ್ಲಿ ನೋಡ್ತಿರ್ಬೋದು ಲೈವ್ ಆಗಿ ಇದು ಆಲ್ರೆಡಿ ಒಬ್ಬರಿಗೆ ಹಾಕ್ತಾ ಇದ್ರೇನ್ ಸರ್? ನೋಡಿ ಸರ್, ಎಲ್ಲ ಹಾಕಿ ತಗೊಂಡಿರೋರಿಗೆ ಹಾಕೊಂಡ್ ಕೊಡ್ತಾರೆ ಸರ್ ನಾವು. ತಗೊಂಡಿರೋರಿಗೆ ಪ್ಲಾಂಟ್ ಹಾಕೊಂಡ್ ಕೊಡ್ತಾರೆ ನಾವು. ಮತ್ತೆ ವಾಟರ್ ಕನೆಕ್ಷನ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ? ಹೌದು ಸರ್, ಖಂಡಿತ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಗೇಟ್ ವಾಲ್ ಇದೆ. ಇದು ಪ್ರತಿ ಒಂದು ಕನೆಕ್ಷನ್ಸ್ ಮೀನ್ಸ್ ಪ್ರತಿಯೊಂದು ಮರ ಗಿಡಗಳಿಗೂ ಕೂಡ ನಿಮ್ಗೆ ಡ್ರಾಪ್ ಮುಖಾಂತರ, ವಾಟರ್ ಡ್ರಾಪ್ ಮುಖಾಂತರ ಹೋಗುತ್ತೆ ನಿಮ್ಗೆ. ವಾಟರ್ ಡ್ರಾಪ್ ಬರುತ್ತಲ್ಲ, ಮೀನ್ಸ್ ನೋಡ್ತಾ ಇರ್ಬೋದು ನೀವು. ಹೌದು, ಇದು ನೋಡ್ತಾ ಇರ್ಬೋದು ನಿಮ್ಗೆ ವೈಟ್ ಸ್ಯಾಂಡಲ್ ಸರ್, ಗಂಧದ ಗಿಡ ಸರ್ ಇದು. ಓಕೆ, ಇದನ್ನ ಸಹಿತ ಅಲ್ಲಿ ಹಾಕ್ತಾ ಇದ್ರೆ? ಖಂಡಿತ ಇದನ್ನು ಕೂಡ ಹಾಕೊಂಡ್ ಕೊಡ್ತೀವಿ ಸರ್. ನೋಡ್ತಾ ಇರ್ಬೋದು ಸರ್ ನಿಮ್ಗೆ ಇದು ಲೆಮನ್ ಗಿಡ ಸರ್, ನಿಂಬೆ ಹಣ್ಣಿನ ಗಿಡ. ಹೈಬ್ರಿಡ್ ಗಿಡಗಳೆಲ್ಲ ಕೂಡ. ಹೈಬ್ರಿಡ್ ಅಂದ್ರೆ ಯಾವ ತರ ಮೀನ್ಸ್ ನಿಮ್ಗೆ ಈಗ ಬೇರೆ ಗಿಡಗಳು ಹಾಕಿದ್ರೆ ಈಗ 3-4 months ಅಲ್ಲಿ ನಿಮ್ಗೆ ಬರೋ ಅಂತದ್ದು 1 month ಅಲ್ಲೇ ಬರೋ ಅಂತದ್ದು ಇದಿರುತ್ತೆ ಸರ್. ಓಕೆ, ಆ ತರ ಇರುತ್ತೆ. ಮತ್ತೆ ಕಾಯಿ ಕೂಡ ದಪ್ಪ ಬರುತ್ತೆ ತುಂಬಾ. ಇವಾಗ ಕಾಣ್ತಾ ಇಲ್ವಾ, ಇವಾಗ ಬಿಡ್ತಾ ಇದೆ ಸರ್ ಪೀಚ್ ಇದು. ಹೌದು. ಇದು ಬಂದು ನಿಮಗೆ ಮ್ಯಾಂಗೋ ಟ್ರೀಸ್ ಸರ್. ಓಕೆ, ಮ್ಯಾಂಗೋ ನಿಮಗೆ ಮಾವಿನ ಮರಗಳು. ಅಂಡ್ ಇದು ಬಂದು ನಿಮಗೆ ಜಪಾನ್ ತಳಿದು ಸರ್, ಇದು ಹೈಬ್ರಿಡ್. ಓಕೆ, ನಿಮಗೆ ಪರ್ ಕೆಜಿಗೆ ಏನಿಲ್ಲ ಅಂದ್ರೂ 1,000-1,500 ರೂಪಾಯಿವರೆಗೂ ಬರುತ್ತೆ ಸರ್ ನಿಮಗೆ 1 ಕಿಲೋಗೆ. ಸರ್ ನೋಡಿ ಈಗ ಆಲ್ಮೋಸ್ಟ್ ಇನ್ನೊಂದು 7-8 ತಿಂಗಳಲ್ಲಿ ಬಂದ್ಬಿಡುತ್ತೆ ಸರ್. ನೋಡಿ ಇಷ್ಟು ಗಿಡ ಇತ್ತು ಅಂದ್ರೆ ಒಂದು 1 year ಒಳಗೆ ನಿಮ್ಗೆ ಫಲ ಸಿಕ್ಬಿಡುತ್ತೆ ಸರ್. ಇದು ಬಂದು ಅಗರ್ ವುಡ್ ಸರ್. ಇದು ಬಂದು ನಿಮ್ಗೆ ಕಾಸ್ಟ್ಲಿಯೆಸ್ಟ್ ವುಡ್ ಆಕ್ಚುಲಿ ಹೇಳ್ಬೇಕು
ಹೇಳ್ಬೇಕು ಅಂತ ಹೇಳಿದ್ರೆ ಇದು ಬಂದು ನಿಮಗೆ ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಅಂಡ್ ಮೆಡಿಸಿನ್ಸ್ಗಳು ಕೂಡ ಯೂಸ್ ಮಾಡ್ತಾರೆ ಸರ್. ಇದು ಏನು ವೇಸ್ಟ್ ಆಗೋದಿಲ್ಲ ಇದರಲ್ಲಿ. ನಿಮಗೆ ಪೌಡರ್ ಬಂದು ಕೂಡ ನಿಮಗೆ ಅಗರಬತ್ತಿಗೆ ಯೂಸ್ ಮಾಡ್ತಾರೆ ಅಂಡ್ ಇದೇನಕ್ಕೂ ವೇಸ್ಟ್ ಆಗದಿರೋಂಥ ವುಡ್. ಮತ್ತು ಇದು ಬಂದು ನಿಮಗೆ ಒಂದು 10 to 15 ಇಯರ್ಸ್ ಒಳಗಡೆ ನಿಮಗೆ ಕಟಾವಿಗೆ ಬಂದ್ಬಿಡುತ್ತೆ ಸರ್. ಇದು ಈ ತರ ಕಾಸ್ಟ್ಲಿಯೆಸ್ಟ್ ವುಡ್ಸ್ ಎಲ್ಲಾನು ಹಾಕೊಡ್ತೀರಾ? ಹಾಕೊಡ್ತೀವಿ ಸರ್. ಸರ್ ಇದು ಬಂದು ನಿಮಗೆ ರೋಸ್ ವುಡ್ ಸರ್. ಇದು ಇದಕ್ಕೆ ಇನ್ನೊಂದು ಹೆಸರು ಇದೆ ಸರ್. ಇದು ನಿಮಗೆ ಬ್ಲಾಕ್ ಬ್ಯೂಟಿ ಅಂತಾನೂ ಕೂಡ ಕರೀತಾರೆ ಇದನ್ನ. ಈಗ ನೆಕ್ಸ್ಟ್ ಸ್ಯಾಂಡಲ್ ಆದ್ಮೇಲೆ ಇದೆ ನೆಕ್ಸ್ಟ್ ಇರೋದು ಸರ್. ಇದು ಕೂಡ ಇದು ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಬೆಳೆಯೋದು ಜನ ಇದು ಆಕ್ಚುಲಿ ಈ ಸರೌಂಡಿಂಗ್ಸ್ ಅಲ್ಲೆಲ್ಲ. ಇದನ್ನು ಕೂಡ ಹಾಕೊಂಡ್ ಬರ್ತೀವಿ ಸರ್ ನಾವು. ನಮಸ್ತೆ. ಸೊ ರಾಯರ ಬೃಂದಾವನ ಒಂದು ಫಾರ್ಮ್ ಎಸ್ಟೇಟ್ಗೆ ಬಂದಿದ್ದೀವಿ. ಇದು ನೋಡ್ತಾ ಇದ್ರೆ ಲೊಕೇಶನ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಫ್ಯೂಚರ್ ಪ್ಲಾನ್ ಅಂದರೆ ನಮ್ಮ ಮಕ್ಕಳಿಗೆ ಇವಾಗ ನಾವಂತೂ ಈ ಸ್ಟೇಜಲ್ಲಿ ಇದ್ದೀವಿ. ಸೊ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಬೇಕು ಅಂದರೆ ಮತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅಂದರೆ ಮುಂದೆ ಫ್ಯೂಚರಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳು ಅವ್ರ ಜೊತೆ ಕಾಲ ಕಳಿಬೇಕು, ತುಂಬ ಚೆನ್ನಾಗಿ ಕಾಲ ಕಳಿಬೇಕು ಅಂದರೆ, ತುಂಬ ಹ್ಯಾಪಿಯಾಗಿ ಕಾಲ ಕಳಿಬೇಕು ಅಂದರೆ ನಿಜವಾಗ್ಲೂ ರಾಯರ ಬೃಂದಾವನದಲ್ಲಿ ಒಂದು ನಾವು 1000 ಸ್ಕ್ವೇರ್ ಫೀಟ್ ಏನಾದರೂ ನಾವು ಪರ್ಚೇಸ್ ಮಾಡಿದ್ರೆ ಬಹುಶಃ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸುಮಾರು ನಾನು ಪ್ಲಾಂಟೇಶನ್ ನೋಡಿದ್ದೀನಿ. ಆ ಸಿಚುವೇಶನ್ಸ್ ಬೇರೆ ಇದೆ, ಏನು ವೇರಿಯೇಷನ್ ಬೇರೆ ಇದೆ. ಆಮೇಲೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಬರ್ತಾ 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 ಎಕ್ಸಾಂಪಲ್ ಒಂದು ಕಡೆ ನಾನು 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಅದು 90 ಲಕ್ಷ ಆಗಿದೆ. ಹೌದಾ ಮೇಡಮ್? ಓಕೆ. ಎಸ್, ನಿಜವಾಗ್ಲೂ ಭೂಮಿ ಮೇಲೆ ಹಾಕಿದ್ರೆ ಖಂಡಿತ ನಮಗೆ ಲಾಸ್ ಇಲ್ಲ ಸರ್. ಬೇರೆಯವ್ರಿಗೆ ಕೊಟ್ಟು ಬಡ್ಡಿ ಕೊಟ್ಟು ಅದು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಹಾಳು ಮಾಡ್ಕೊತೀವಿ. ಭೂಮಿಗೆ ಕೊಟ್ಟರೆ ಭೂಮಿ ತಾಯಿ ನಮ್ಮನ್ನು ಬೆಳೆಸ್ಕೊಡ್ತಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮಿಯೋಜಾಕಿ ಅಂದ್ಬಿಟ್ಟು ಇದು ಮಾವಿನ ಹಣ್ಣು ಬಂದು 1.5 ವರ್ಷ ಆದಮೇಲೆ ಬಿಡೋಕ್ಕೆ ಶುರು ಆಗುತ್ತೆ. 1 ಕಿಲೋ ಬಂದ್ಬಿಟ್ಟು ಇದು 50,000 1 ಲಕ್ಷ ರೂಪಾಯಿ ಇದೆ. ಇದು ಫಾರಿನ್ ಎಕ್ಸ್ಪೋರ್ಟ್. ಇದು ನಾವು ಕಸ್ಟಮರ್ಗೆ ಒಂದು ಫ್ಲಾಟಲ್ಲಿ ರೆಕಮೆಂಡ್ ಎಲ್ಲ 5 to 10 ಗಿಡ ಕೊಡ್ತಾ ಇದ್ದೀವಿ. ಇದು ನಿಂಬೆಹಣ್ಣು ಗಿಡ ಹಾಕ್ಕೊಡ್ತಾ ಇದ್ದೀವಿ. ಒಂದು ಗಿಡ ಒಂದು 5 kg ಹಾಕ್ಕೊಳ್ಳಿ. ಅವರೇಜು 100 kg 200 kg ಬದಲು ಒಂದು 5 ರಿಂದ 10 kg ಹಾಕ್ಕೊಂಡ್ರೆ ಆ ರೇಟ್ ಜಾಸ್ತಿ ಇದೆ ಇದ್ರದ್ದು. ಮಿಯೋಜಾಕಿಯ ಇನ್ನೊಂದು ಗಿಡ ಹಾಕಿದ್ದೀವಿ. ಇದು ಬ್ಲಾಕ್ ಸ್ಟೋನ್ ಅಂದ್ಬಿಟ್ಟು ಇದ್ರ ರೇಟು ಅಷ್ಟೇ ಇದೆ. ಯಾಕಂದರೆ ನೀವು ಮೊಬೈಲಲ್ಲಿ ಚೆಕ್ ಮಾಡ್ಕೊಂಡು ಮಿಯೋಜಾಕಿಯ ಬ್ಲಾಕ್ ಸ್ಟೋನ್ ಅನ್ನೋ ಮಾವಿನ ಹಣ್ಣಿಂದು ತುಂಬ ಕಾಸ್ಟ್ಲಿ ರೇಟ್ ಇದೆ ಮಾವಿನ ಹಣ್ಣಿದು. ಈ ಥರನೂ ಗಿಡ ಹಾಕ್ಕೊಡ್ತಾ ಇದ್ದೀವಿ. ಇಲ್ಲಿ ಸೆಂಟ್ರಲ್ಲಿ ಬಂದ್ಬಿಟ್ಟು ನಿಮಗೆ ಕಾಟೇಜ್ ಬರುತ್ತೆ. ಕಾಟೇಜ್ ಬರುತ್ತೆ, ಮುಂದೆ ಕಾರ್ ಪಾರ್ಕಿಂಗ್ ಮಾಡ್ಕೊಡ್ತೀವಿ, ಲಾನ್ ಮಾಡ್ಕೊಡ್ತೀವಿ. ನೀವು ಈ ವೀಕೆಂಡ್ ಟೈಮಲ್ಲಿ ಬಂದು ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಯಾವ ಊರಿಂದ ಬಂದಿದ್ದೀರಾ ಮೇಡಮ್ ನೀವು? ಸರ್ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಲಗ್ಗೆರೆಯಿಂದ. ಓಕೆ. ಇದ್ರ ಬಗ್ಗೆ ಎಲ್ಲ ಹೆಂಗ್ ಗೊತ್ತಾಯ್ತು ಮೇಡಮ್ ನಿಮಗೆ? ಸರ್ ನಮಗೆ ಮಂಜುನಾಥ್ ಸರ್ ಅವರಿಂದ ಗೊತ್ತಾಯ್ತು. ಇದು ಈ ಫಾರ್ಮ್ ಹೌಸ್ ತರ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಪ್ಲಾಂಟೇಶನ್ ಹಾಕೊಡ್ತಾ ಇದ್ದಾರೆ. ಫ್ಯೂಚರ್ ಪ್ಲಾನಿಂಗ್ ತುಂಬಾ ಅದ್ಭುತವಾಗಿದೆ. ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇಲ್ಲಿ ಬಂದು ನೋಡಿದ್ಮೇಲೆ ಇನ್ನೂ ಖುಷಿ ಆಯ್ತು ನಮಗೆಲ್ಲ. ನಿಮ್ಗೆ ಲ್ಯಾಂಡ್ ಎಲ್ಲ ಲೈಕ್ ಆಯ್ತಾ ಮೇಡಮ್? ತುಂಬಾ ಇಷ್ಟ ಆಯ್ತು. ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಫ್ಯೂಚರ್ ಪ್ಲಾನ್ ಚೆನ್ನಾಗಿದೆ. ಒಳ್ಳೆ ಜನರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಹೌದು, ತುಂಬಾ ಖುಷಿ ಆಗ್ತಾ ಇದೆ ಈ ತರ ಎಲ್ಲ ನೋಡಿದಕ್ಕೆ. ಮತ್ತೆ ಇಲ್ಲಿ ಇರಬೇಕು ಅಂತಾನೂ ಅನಿಸ್ತಾ ಇದೆ ನೋಡಿದ್ರೆ. ಯಾಕೆಂದ್ರೆ ಬೆಂಗಳೂರು ಜೀವನ ಗೊತ್ತಲ್ವಾ ನಿಮ್ಗೆ, ಎಷ್ಟು ಇದಿರುತ್ತೆ. ಮುಂದೆ ಇಲ್ಲೆಲ್ಲ ಇರೋಕೆ ಚೆನ್ನಾಗಿದೆ ಅನಿಸ್ತಾ ಇದೆ. ಎಸ್ ಮೇಡಮ್, ನಿಮಗೂ ಥ್ಯಾಂಕ್ ಯು ಮೇಡಮ್ ಇಷ್ಟು ರಿವ್ಯೂ ಕೊಟ್ಟಿದ್ದಕ್ಕೆ. ರಾಯರ ಬೃಂದಾವನ ನೇಚರ್ ಇಸ್ ಫಾರ್ಮ್ನಲ್ಲಿ ನಾವು ಎಲ್ಲ ಥರ ಪ್ರಾಣಿ ಪಕ್ಷಿಗಳು ಸಾಕಿದ್ದೀವಿ. ಅದರಲ್ಲಿ ಇದು ಲಕ್ವ. ಹಾಂ ಸರ್. ಇದು ಬಂದು ಮೊಲ. ಓಕೆ. ಈ ಥರ ಎಷ್ಟು ಪ್ರಾಣಿಗಳನ್ನು ಸಾಕಿದ್ದೀರಾ ಸರ್? ಒಂದು 6-7 ಥರ ಇದೆ. ಬಾತ್ಕೋಳಿ ಇದೆ. ಓಕೆ. ತಿರ್ಗಾ ಲವ್ ಬರ್ಡ್ಸ್ ಇದೆ. ಕಡಕ್ನಾಥ್ ಕೋಳಿ ಇದೆ. ಓಕೆ. ಇನ್ನು ಸುಮಾರು ವೆರೈಟಿಗಳು ಬರ್ತಾ ಇದೆ. ಒಂದು 20-25 ಜಾತಿ ಥರ ಪ್ರಾಣಿ ಪಕ್ಷಿಗಳನ್ನ ನಾವು ಸಾಕಬೇಕು ಅಂದ್ಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ವೀಕೆಂಡಲ್ಲಿ ಕಸ್ಟಮರ್ಸು ಯಾರೋ ಫ್ರೆಂಡ್ಸ್ ಬಂದರೆ ಒಂದು 10 ನಿಮಿಷ ನೋಡಿದ್ರೆ ಮನಸ್ಸಲ್ಲಿರೋ ಸ್ಟ್ರೆಸ್ಸು ಎಲ್ಲ ಕಡಿಮೆ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಹೌದು, ರಿಲ್ಯಾಕ್ಸೇಷನ್ ಸಿಗುತ್ತೆ ಮೈಂಡ್ಗೆ. ನೋಡ್ತಾ ಇರ್ಬೋದು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅಂಡ್ ಅಲ್ಲಿ ನೋಡಿ ಅಲ್ಲೂ ಕೂಡ ಆಟ ಆಡ್ತಾ ಇದ್ದಾರೆ ಸರ್ ಎಲ್ಲ. ಹೌದು, ಈ ತರ ನೋಡಿ ಕ್ರಿಕೆಟ್ನು ಆಡ್ತಾ ಇದ್ದಾರೆ. ಹೌದು, ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂಡ್ ಶಟಲ್ ಕಾಕ್ ಆಡ್ತಾ ಇದ್ದಾರೆ. ನೆಟ್ ಕೂಡ ಇದೆ. ಹೌದು, ಟೆನ್ನಿಸ್, ವಾಲಿಬಾಲ್ ಎಲ್ಲ ಆಡ್ಬೋದು. ಈ ಜಾಗ ತಗೊಂಡಾಗ ಯಾವ ತರ ಬೆನಿಫಿಟ್ ಸಿಗುತ್ತೆ ಸರ್ ಫ್ಯೂಚರ್ ಅಲ್ಲಿ ಅಂದ್ರೆ? ಸರ್ ಬೆನಿಫಿಟ್ಸ್ ಅಂತಂದ್ರೆ ನೀವು ಸೈಟ್ ಮೀನ್ಸ್ ಜಾಗ ತಗೊಂಡಿದ ತಕ್ಷಣ ಏನು ಅದು ಹಾಗೆ ಬಿಡೋದಂತೇನಿಲ್ಲ ಸರ್. ಮೀನ್ಸ್ ಇದ್ರಲ್ಲಿ ನಿಮಗೆ ಇನ್ಕಮ್ ಕೂಡ ಸಿಗುತ್ತೆ. ಮಂತ್ಲಿ ಇನ್ಕಮ್ ಇದೆ, 3 months ಒಂದು ಇನ್ಕಮ್ ಇದೆ. ಯಾವ ತರ ಇನ್ಕಮ್ ಬರುತ್ತೆ ಸರ್? ಈಗ ಫ್ರೂಟ್ಸ್ ಗಳು ಸರ್, ಈಗ ಮಂತ್ಲಿಗೆ ಬಿಡುವಂತ ಫ್ರೂಟ್ಸ್ ಗಳು ಇದೆ, 3 months ಬಿಡುವಂತ ಫ್ರೂಟ್ಸ್ ಗಳು ಇದೆ, ನಮ್ಗೆ ಅಂದ್ರೆ ಇಯರ್ಲಿ ಒನ್ಸ್ ಬಿಡುವಂತ ಫ್ರೂಟ್ಸ್ ಗಳಿದೆ. ಮತ್ತೆ ನಿಮ್ಗೆ ಲಾಂಗ್ ಟರ್ಮ್ ಕೂಡ ಇನ್ವೆಸ್ಟ್ ಮೀನ್ಸ್ ರಿಟರ್ನ್ ಬರೋದು ಇದೆ. ಏನಂದ್ರೆ ನಿಮ್ಗೆ ಈಗ ಹೇಳಿದ್ನಲ್ಲ, ಸ್ಯಾಂಡಲ್ವುಡ್ ಹೇಳಿದೆ ನಿಮಗೆ, ಮತ್ತೆ ರೋಸ್ ವುಡ್ ಹೇಳಿದೆ, ವೈಟ್ ಸ್ಯಾಂಡಲ್ ಹೇಳಿದೆ, ಮತ್ತೆ ಇಯರ್ಲಿ ಮ್ಯಾಂಗೋ ಎಲ್ಲ ಬರುತ್ತೆ. ಅದನ್ನು ಆಯ್ತು. ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ಕಂಪ್ಲೀಟ್ ಗಿಡ ಎಲ್ಲ ಇವ್ರು ಹಾಕೊಡ್ತಾರೆ ಅಂತ. ಅದರಿಂದ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಸಹಿತ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಅದು ಮಕ್ಳ ಎಜುಕೇಶನ್ಸ್ ಕೂಡ ಇದಾಗುತ್ತೆ ಸರ್. ಇನ್ ಕೇಸ್ ಸಣ್ಣ ಮಗು ಇರುತ್ತೆ ಅಂತ ಅನ್ಕೊಳ್ಳಿ, ಅವ್ರ ಎಜುಕೇಶನ್ ಮುಗಿಯೋರ್ಗೂ ಕೂಡ ಇದ್ರಲ್ಲಿ ಬರೋ ಇನ್ಕಮ್ ಅಲ್ಲಿ ಅದನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿಸ್ಬೋದು. ಓಕೆ.
ಓಕೆ ಎಕ್ಸ್ಟ್ರಾ ಲ್ಯಾಂಡ್ ತಗೊಂಡ್ರೆ ಒಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗುತ್ತೆ ಇದೆ ಸರ್. ಹೌದು. ಓಕೆ ಅದೇ ನೀವು ನಾರ್ಮಲಿ ಸೈಟ್ಸ್ ಎಲ್ಲ ತಗೊಂಡಿರ್ತೀರ ಅದ್ರಲ್ಲಿ ಏನು ನಿಮಗೆ ಇನ್ಕಮ್ ಎಕ್ಸ್ಟ್ರಾ ಬರಲ್ಲ, ಫ್ಯೂಚರ್ ಅಲ್ಲಿ ಸೇಲ್ ಮಾಡ್ಬೇಕಷ್ಟೇ. ಆದ್ರೆ ಇಲ್ಲಿ ನಿಮಗೆ ಲ್ಯಾಂಡ್ ನ ಜೊತೆಗೆ ಇನ್ಕಮ್ ಸಹಿತ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಬೇಸಿಸ್ ಅಲ್ಲಿ. ಸರ್ ಈಗ ಫಾರ್ಮ್ ಲ್ಯಾಂಡ್ ಬಗ್ಗೆ ಅಂದ್ರೂ ಕಂಪ್ಲೀಟ್ ಮಾಹಿತಿ ಸಿಕ್ತು. ಇದು ಲೀಗಲ್ ಅಂದ್ರೆ ಯಾವ್ದಕ್ ಬರುತ್ತೆ ಸರ್ ಇದು? ಸರ್ ಇದು ಬಂದು ಅಗ್ರಿಕಲ್ಚರ್ ಲ್ಯಾಂಡ್ ಬರ್ತದೆ ಸರ್ ನಿಮಗೆ. ಓಕೆ ಮತ್ತೆ ಪ್ರೈಸ್ ರೇಂಜ್ ಯಾವ ತರ ಇರುತ್ತೆ? ಪ್ರೈಸ್ ವೈಸ್ ಬಂದು ನಿಮಗೆ 249 rupees ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ ನಿಮಗೆ. ಇದು ಗುಂಟಾಸ್ ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಸರ್. ಮಿನಿಮಮ್ 5 ಗುಂಟಾಸ್ ಬೈ ಮಾಡ್ಲೇಬೇಕಾಗುತ್ತೆ. 5 ಇಂದ ಅಬೋ ಎಷ್ಟಾರು ಮಾಡ್ಬೋದು, 5 ಗುಂಟಾಸ್ ಮಾಡ್ಲೇಬೇಕಾಗುತ್ತೆ. ಎಸ್ ಯಾವ ತರ ಈಗ ಬುಕಿಂಗ್ ಮಾಡ್ಬೋದು ಸರ್ ಯಾರಿಗಾದ್ರು ಲೈಕ್ ಆದ್ರೆ? ಸರ್ ಸೈಟ್ ಈಗ ಏನ್ ಜಾಗ ಇದೆಯಲ್ಲ, ಈ ಜಾಗ ಬಂದು ನೋಡಾದ್ಮೇಲೆ ಇಲ್ಲಿ ಬಂದು ಲೈಕ್ ಆಯ್ತು ಅಂದ್ರೆ ಇಲ್ಲೂ ಕೂಡ ಆಫೀಸ್ ಇಲ್ಲೂ ಕೂಡ ಬುಕಿಂಗ್ ಮಾಡ್ಕೊಳ್ಬಹುದು. ಅದರ್ವೈಸ್ ನಮ್ಮ ಆಫೀಸ್ಗೆ ಬಂದು ಕೂಡ ಬುಕಿಂಗ್ ಮಾಡ್ಕೊಳ್ಬಹುದು. ಹೌದು, ಇವರ ಆಫೀಸ್ ಅಡ್ರೆಸ್ ಅದ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಅದೇ ರೀತಿ ಸ್ಕ್ರೀನ್ ಮೇಲೂ ಸಹಿತ ನಂಬರ್ ಇದೆ, ನೀವು ಕಾಲ್ ಮಾಡಿ ಸಾಕು, ಇನ್ನೂ ಹೆಚ್ಚಿನ ಮಾಹಿತಿ ಸಹಿತ ನೀಡ್ತಾರೆ. ಮತ್ತೆ ಅಪ್ರಾಕ್ಸಿಮೇಟ್ಲಿ ಏನ್ ರೇಂಜ್ ಆಗುತ್ತೆ ಸರ್ ಇದು ಮಿನಿಮಮ್ ಅಂದ್ರು? ಮೀನ್ಸ್ ಒಂದು 15 ಲಕ್ಷ ಆಗ್ಬೋದು ಸರ್. ಓಕೆ 15 lakh ಆಗುತ್ತೆ. 10,000 ಬುಕಿಂಗ್ ಅಮೌಂಟ್ ಇರುತ್ತೆ ಸರ್. ಎಸ್ 10,000 ಕೊಟ್ಟು ಬುಕಿಂಗ್ ಅಮೌಂಟ್ ಮಾಡ್ಕೊಳ್ಬಹುದು. ಟೈಮ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಎಸ್ ಈಗ ನಿಮ್ಗೆ ಸಿಟಿನಲ್ಲೆಲ್ಲ ನೋಡೋಕ್ ಹೋದ್ರೆ ಒಂದು 15 ಲಕ್ಷ ರೂಪಾಯಿಗೆ ಒಂದು ಚಿಕ್ಕ ಸೈಟ್ ಬರ್ತಾ ಇದೆ. ಆದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟು ಸೈಜ್ ಅಲ್ಲಿ 5 ಸೈಟ್ಸ್ ತಗೊಳ್ಬಹುದು ಸರ್ ನಿಮ್ಗೆ. 5 ಸೈಟ್ಸ್ ಜಾಗ ನಿಮ್ಗೆ ಒಂದು 6,000 ಸ್ಕ್ವೇರ್ ಫೀಟ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಓಕೆ ಈಗ ನೀವು ಅಲ್ಲಿ ಒಂದ್ ಸೈಟ್ಗೆ 15 ಲಕ್ಷಕ್ಕೆ ಬೆಂಗಳೂರು ತಗೊಳ್ಳಿಕ್ಕೆ ಆಗೋದು ಹೇಳ್ಬೇಕು ಅಂತಂದ್ರೆ. ಈಗ ಆಫ್ ಸೈಟ್ 15 ಲಕ್ಷ ಅಂತ ತಗೊಂಡ್ರು ಕೂಡ ಇಲ್ಲಿ ನೀವು ಒಂದು 5 ಸೈಟ್ ಜಾಗ ಅಷ್ಟು ನೀವು ತಗೊಳ್ಬಹುದು ಸರ್ ಇಲ್ಲಿ. ಓಕೆ ಈ ರೀತಿ ಒಂದು ಫ್ಯೂಚರ್ ಗಾಗಿ ತುಂಬಾನೇ ಬೆಸ್ಟ್ ಬೆನಿಫಿಟ್ ಇರುತ್ತೆ, ಹಾಗೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತೂ ತುಂಬಾನೇ ಬೆಸ್ಟ್ ಆಗಿರುತ್ತೆ. ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮಗೂ ಸಹ ಇನ್ನೂ ಹೆಚ್ಚಿನ ಮಾಹಿತಿ ಸರ್ ನೀಡ್ತಾರೆ. ಕಾಲ್ ಮಾಡಿ ಸಾಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ. ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್.